ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸೌಮ್ಯ, ಟಿಪ್ಪು ಸುಲ್ತಾನನ ವಿಚಾರದಲ್ಲಿ ಪಠ್ಯ ಪುಸ್ತಕದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರುವುದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈಗ ಆ ಸಮಿತಿ ಕೊಟ್ಟಿರುವಂತಹ ಶಿಫಾರಸ್ನಲ್ಲಿ ಏನೆಲ್ಲಾ ವಿಚಾರಗಳಿದೆ ಸೌಮ್ಯ? ಖಂಡಿತವಾಗಿಯೂ ಮಧು, ಏನು ಅಂತ ಹೇಳಿದ್ರೆ ನಾವು ಓದುವಾಗ ಸಾಕಷ್ಟು ವಿಚಾರಗಳು ಎಲ್ಲವೂ ಇದ್ದು, ಟಿಪ್ಪು ಏನೇನೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ರು, ಅವರ ಒಂದು ಹೋರಾಟಗಳು ಹೇಗಿತ್ತು, ಹೀಗೆ ಸಾಕಷ್ಟು ವಿಚಾರಗಳು ಇದ್ದು. ಆದರೆ ಅದರಲ್ಲಿ ಇದ್ದಂತಹ ವಿಚಾರಗಳು ಇನ್ನು ಮುಂದೆ ಬರುವಂತಹ ಈ ಒಂದು 6 ಮತ್ತು 7ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಈ ವಿಚಾರಗಳು ಇರೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಇವಾಗ ಉದ್ಭವ ಆಗಿದೆ. ಯಾಕಂದ್ರೆ ಈ ಒಂದು 2022-23ನೇ ಸಾಲಿಗೆ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕವನ್ನ ಏನೆಲ್ಲ ಸಿಲೆಬಸ್ ಬರುತ್ತೆ ಅದನ್ನ ಪರಿಷ್ಕರಣೆ ಮಾಡೋ ವಿಚಾರವಾಗಿ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ಆ ಒಂದು ಸಮಿತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಯಾಗುತ್ತೆ, ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿ. ಆ ಸಮಿತಿಯವರು ಏನ್ ಮಾಡಿರುವಂಥದ್ದು, ಇವಾಗ ಟಿಪ್ಪುಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನ ಕೈ ಬಿಟ್ಟಿದ್ದಾರೆ. 6 ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಕೈಬಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. ಅದು ಯಾವಾಗ? ಮಾರ್ಚ್ 8ಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿಯಲ್ಲಿ ಸಾಕಷ್ಟು ವಿಚಾರಗಳು, ಟಿಪ್ಪುಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳು ಅಲ್ಲಿ ಪಾಠನೇ ಇಲ್ಲ. ಆದ್ರೆ ರಾಜ್ಯ ಸರ್ಕಾರ ಕೇಳುತ್ತೆ, ಯಾಕೆ ಈ ರೀತಿಯಾದಂತಹ ವಿಚಾರಗಳನ್ನ ಕೈ ಬಿಟ್ಟಿದ್ದೀರಾ ಅಂತ ಕೇಳಿದ್ಕೆ ಅವರು ಟಿಪ್ಪು ವಿರೋಧಿ, ಹಾಗಾಗಿ ಟಿಪ್ಪು ಹಿಂದೂ ವಿರೋಧಿ, ಹಾಗಾಗಿ ನಾವು ಇದನ್ನ ತುಂಬಾ ಪಠ್ಯ ಪುಸ್ತಕದಲ್ಲಿ ಅವ್ರನ್ನ ವಿಜೃಂಭಿಸಿ ಹೇಳೋದು ಬೇಡ, ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಹೇಳಿ ಇನ್ನ ಕೆಲವೊಂದನ್ನ ಕೈ ಬಿಟ್ಟಿದೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನ ಈ ಒಂದು ಸಮಿತಿ ಸರ್ಕಾರಕ್ಕೆ ಕೊಡುತ್ತೆ. ಅಂದ್ರೆ ಏನು, ಈ ಒಂದು ರೋಹಿತ್ ಚಕ್ರತೀರ್ಥ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ರಚನೆಯಾಗಿದೆ. ಆ ಒಂದು ಸಮಿತಿಯಲ್ಲಿ ಹಾಗಾದ್ರೆ ಏನೆಲ್ಲ ವಿಚಾರಗಳನ್ನ ಕೈ ಬಿಟ್ಟಿದ್ದಾರೆ ಈ ಒಂದು ಸಮಿತಿಯವರು ಅನ್ನೋದನ್ನ ನೋಡೋದಾದ್ರೆ ಸಾಕಷ್ಟು ವಿಚಾರಗಳು ಅಲ್ಲಿ ಕಾಣ್ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಟಿಪ್ಪು ರೇಷ್ಮೆ ಬೇಸಾಯ ಪದ್ಧತಿ ಆಗಿರ್ಬೋದು, ಇನ್ನು ರಾಕೆಟ್ ತಂತ್ರಜ್ಞಾನ, ಇನ್ನು ಹಿಂದೂ ದೇವಾಲಯಗಳಿಗೆ ನಮ್ಮ ಸಾಕಷ್ಟು ದಾನದತ್ತಿಗಳನ್ನು ಕೊಟ್ಟಿರ್ತಾರೆ. ಶೃಂಗೇರಿ ಮಠಕ್ಕೆ ಸೇರಿದಂತೆ ಸಾಕಷ್ಟು ಮಠಕ್ಕೂ ಕೂಡ ಅವರು ದೇಣಿಗೆಯನ್ನ ನೀಡಿರ್ತಾರೆ. ಇನ್ನು ಅವರು ಇದ್ದಂತಹ ಕಾಲದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿರ್ತಾರೆ. ಆದ್ರೆ ಈ ಒಂದು ಸಮಿತಿ ಹೇಳೋ ಪ್ರಕಾರ ಇವರು ಹಿಂದೂ ವಿರೋಧಿ, ಹಾಗಾಗಿ ಇವರು ಬ್ರಿಟಿಷರ ವಿರುದ್ಧವಾಗಿ ಅಷ್ಟು ಸ್ವತಂತ್ರ ಹೋರಾಟಗಾರ ಅಲ್ಲ, ಹಾಗಾಗಿ ನಾವು ಇವ್ರನ್ನ ಇಷ್ಟೊಂದು ವಿಜೃಂಭಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ಬಿಟ್ಟು ಈಗ ಈ ಒಂದು ಸಮಿತಿಯವರು ಈ ಒಂದು 6 ಮತ್ತು 7ನೇ ತರಗತಿಯಲ್ಲಿ ಬರುವಂತಹ ವಿಚಾರ, ಟಿಪ್ಪುಗೆ ಸಂಬಂಧಪಟ್ಟಂತೆ ಬರುವಂತಹ ವಿಚಾರಗಳನ್ನ ಕೈ ಬಿಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ SSLC-ಯಲ್ಲಿ ಏನಿದೆ ಸಿಲೆಬಸ್, ಆ ಸಿಲೆಬಸ್ನಲ್ಲಿ ಈಗ ಇರುವಂತಹ ಅಂಶಗಳೇ ಇದೆ. ಆದ್ರೆ 6-7ಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಕೈ ಬಿಟ್ಟಿರುವಂತದ್ದು, ಹಿಂದೂ ದೇವಾಲಯಗಳಿಗೆ ದಾನದತ್ತಿ, ಶೃಂಗೇರಿ ಮಠಕ್ಕೆ ಸೇರಿದಂತೆ ಏನೆಲ್ಲ ಕೊಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಸಾಕಷ್ಟು ವಿಚಾರಗಳನ್ನ ಕೈಬಿಟ್ಟು ಇವಾಗ ಪಠ್ಯ ಪುಸ್ತಕ ಸಿಲೆಬಸ್ನ ರೆಡಿ ಮಾಡುವಂತಹ ಈ ಒಂದು ಸಮಿತಿ ಸರ್ಕಾರಕ್ಕೆ ಈ ರೀತಿ ಶಿಫಾರಸನ್ನ ಕೊಟ್ಟಿದೆ, ಅಂದ್ರೆ ವರದಿಯನ್ನ ಕೊಟ್ಟಿದೆ. ಒಂದು ವೇಳೆ ಸರ್ಕಾರ ಈ ಒಂದು ಸಮಿತಿಯ ವರದಿಯನ್ನ ಆಧರಿಸಿ ಏನಾದ್ರೂ ತೀರ್ಮಾನವನ್ನ ತೆಗೆದುಕೊಂಡ್ರೆ ಇನ್ಮುಂದೆ ಬರುವಂತಹ ಪಠ್ಯ ಪುಸ್ತಕಗಳಲ್ಲಿ, ಅಂದ್ರೆ 6-7ನೇ ತರಗತಿ ಪಠ್ಯ ಪುಸ್ತಕಗಳಲ್ಲಿ ಈ ರೀತಿಯ ಟಿಪ್ಪುಗೆ ಸಂಬಂಧಪಟ್ಟಂತಹ ವಿಚಾರಗಳು ಯಾವುದು ಇಲ್ಲ. ಹಾಗಾಗಿ ಈ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕು. ಒಟ್ಟಲ್ಲಿ ಮಾರ್ಚ್ 8ಕ್ಕೆ ಏನು ಈ ಒಂದು ವರದಿಯನ್ನ ಕೊಡುತ್ತೆ ಈ ಒಂದು ಸಮಿತಿ, ಆ ಒಂದು ಸಮಿತಿಯಲ್ಲಿ ಟಿಪ್ಪು ಹೋರಾಟಗಾರ, ಟಿಪ್ಪು ಮಾಡಿದಂತಹ ಸಮಾಜಮುಖಿ ಕೆಲಸಗಳು, ಟಿಪ್ಪು ಏನು ರೈತರಿಗೆ ಸುಲಭವಾಗಿ ಸಾಲ ವ್ಯವಸ್ಥೆಯನ್ನ ಕೂಡ ಕೊಡ್ತಾ ಇದ್ರು, ಇನ್ನ ಭೂ ಸುಧಾರಣೆಗೆ ಕಾಯ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಗೊಬಂದ್ರು, ಇನ್ನ ಏನು ಕೆಲವೊಂದು ಟೆಕ್ನಾಲಜಿಯನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೈ ಬಿಡಲಾಗಿದೆ. ಇನ್ನ ಏನು ಸ್ವತಂತ್ರ ಹೋರಾಟಗಾರರಿದ್ರು, ಬ್ರಿಟಿಷರ ವಿರುದ್ಧವಾಗಿ ಅವರು ಹೋರಾಡ್ತಿದ್ರು ಅನ್ನೋದನ್ನ ನಾವು ಪಾಠದಲ್ಲೆಲ್ಲ ಓದ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಠಗಳೇ ಇತ್ತು, ಆ ಎಲ್ಲದನ್ನು ಕೂಡ ಕೈ ಬಿಟ್ಟಲಾಗಿದೆ. ಯಾಕೆ ಅಂದ್ರೆ ಅವರನ್ನ ಅಷ್ಟೊಂದು ಮಟ್ಟಿಗೆ ವಿಜೃಂಭಿಸೋದು ಬೇಡ, ಅವರು ಹಿಂದೂ ವಿರೋಧಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟು ಇವತ್ತು ಆ ಒಂದು ಸಮಿತಿ ರಾಜ್ಯ ಸರ್ಕಾರದ ಮುಂದೆ ತನ್ನ ವರದಿಯನ್ನ ಇಟ್ಟಿರುವಂತದ್ದು ಮಧು. ಆದ್ರೆ ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂತೆ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲೇ ನೋಡ್ಬೇಕಾಗಿದೆ ಮಧು. ಅಂದ್ರೆ ಒಂದು ವೇಳೆ ಈ ಶಿಫಾರಸನ್ನ ಸರ್ಕಾರ ಒಪ್ಪಿದ್ದೇ ಆದಲ್ಲಿ ಈ ವರ್ಷ ಅಂದ್ರೆ ಬರುವ ವರ್ಷದಿಂದ ಬದಲಾವಣೆಗಳನ್ನ ಕಾಣಬಹುದಾ ಸೌಮ್ಯ? ಈ ಬಗ್ಗೆ ಸರ್ಕಾರ ಇವರಿಗೆ ಏನಾದ್ರೂ ಹೇಳಿದ್ಯಾ? ಶಿಫಾರಸಿನ ಕುರಿತಂತೆ ಏನಾದ್ರೂ ಸರ್ಕಾರದ ವತಿಯಿಂದ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅಂತ? ಇಲ್ಲಿಯವರೆಗೂ ಕೂಡ ಅದ್ರ ಕಡೆಯಿಂದ ಸರ್ಕಾರದ ವತಿಯಿಂದ ಯಾವುದು ಕೂಡ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ
ಈ ಒಂದು ಸಮಿತಿ ಏನಿದೆ ಆ ಒಂದು ಸಮಿತಿ ಈ ಒಂದು ವರದಿಯನ್ನ ಕೊಟ್ಟಿರುವಂತದ್ದೇ ಮಾರ್ಚ್ 8ಕ್ಕೆ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಸುತ್ತೆ. ಇನ್ನು ರೋಹಿತ್ ಚಕ್ರತೀರ್ಥ ಅವರ ಸಮಿತಿ ಅದನ್ನ ಅವರು ಪರಿಶೀಲನೆ ಮಾಡಿ ಯಾವುದೆಲ್ಲ ವಿಚಾರಗಳು ಇನ್ನು ಇದೆ, ಯಾವುದರ ವಿಚಾರಗಳು ಇಲ್ಲ ಅನ್ನೋದನ್ನ ಅನಲೈಸ್ ಮಾಡುವಂತ ಒಂದು ಪರಿಸ್ಥಿತಿ ಬರಬೇಕು. ಈಗ ಏನೆಲ್ಲ ಪುಸ್ತಕದಲ್ಲಿ ಕೈ ಬಿಡಲಾಗಿದೆ ಅನ್ನೋದು BTVಗೆ ನಮ್ಗೆ ಸಿಕ್ಕಿದೆ. ಸರ್ಕಾರಕ್ಕೆ ಕೂಡ ಈ ಒಂದು ವರದಿಯನ್ನ ಸಮಿತಿ ಕೊಟ್ಟಿದೆ. ಆದ್ರೆ ಸರ್ಕಾರ ಯಾವುದೆಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಒಂದ್ ವೇಳೆ ಸರ್ಕಾರ ಈ ವರದಿ ಏನು ಕೊಟ್ಟಿದ್ದಾರೆ ಈ ಒಂದು ಸಮಿತಿಯವರು, ಅವರು ಕೊಟ್ಟಿರೋ ವರದಿಯನ್ನ ಓಕೆ ಮಾಡಿದ್ರೆ ಇನ್ಮುಂದೆ ನಾವು ಓದಿದಂತಹ ಆ ಒಂದು ಹೋರಾಟಗಾರ ಟಿಪ್ಪು ಏನಿದ್ರು ಆ ಒಂದು ಮಾಹಿತಿ ಆಗಿರ್ಬೋದು, ಟಿಪ್ಪುಗೆ ಸಂಬಂಧಪಟ್ಟಂತಹ ಅಷ್ಟೊಂದು ಮಹತ್ವದ ವಿಚಾರಗಳಾಗಿರ್ಬೋದು, ಅವು ಯಾವು ಕೂಡ ಮುಂಬರುವಂತಹ ಪಠ್ಯಪುಸ್ತಕದಲ್ಲಿ ಇರೋದಿಲ್ಲ. ಆದ್ರೆ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಆದ್ರೆ SSLCಗೆ ಸಂಬಂಧಪಟ್ಟಂತೆ SSLC ಪಠ್ಯಕ್ರಮ ಏನಿತ್ತು ಅದರಲ್ಲಿ ಈ ಒಂದು 2022-23ಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರವನ್ನು ಕೂಡ ಕೈ ಬಿಟ್ಟಿಲ್ಲ. ಏನು ಈ ಒಂದು ಟಿಪ್ಪು ಇದ್ದಂತಹ ಸಂದರ್ಭದಲ್ಲಿ 1761ರಿಂದ 99ರೊಳಗೆ ಆಳ್ವಿಕೆಯಲ್ಲಿ ಬ್ರಿಟಿಷರ ವಿರುದ್ಧ ಅವರು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ, ಇನ್ನು ಸಾಕಷ್ಟು ಜನಪರ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಆದ್ರೆ SSLC ಇದ್ದಂಥದ್ರಲ್ಲಿ ಯಾವುದ್ರಲ್ಲೂ ಕೈ ಬಿಟ್ಟಿಲ್ಲ. ಇಲ್ಲಿ ಪರ್ಟಿಕ್ಯುಲರ್ಗೆ 6th ಮತ್ತೆ 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತ ಪಠ್ಯಪುಸ್ತಕಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳನ್ನ ಏನು ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಮಾಡಬೇಕು ಅಂತಾನೆ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ಆ ರಚನೆ ಮಾಡಿದಂತ ಸಮಿತಿಯವರು ಇವಾಗ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯನ್ನೇ ಆಧರಿಸಿ ಸರ್ಕಾರ ಯಾವ ಮಟ್ಟದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಒಂದ್ ವೇಳೆ ಸರ್ಕಾರ ಏನಾದ್ರು ಆ ವರದಿಗೆ ಓಕೆ ಅಂತ ಅಂದ್ರೆ ಈ ರೀತಿಯಾದಂತಹ ಟಿಪ್ಪುಗೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕದಲ್ಲಿ ಮಾಹಿತಿಗಳು ಇರೋದಿಲ್ಲ. ಆದ್ರೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಮಧು, ಇನ್ನು ಸೌಮ್ಯ, ನಾವು ಗಮನಿಸ್ತಾ ಹೋಗೋದಾದ್ರೆ ಟಿಪ್ಪು ಆಚರಣೆ ವಿಚಾರದಲ್ಲೇ ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು, ಪರ ವಿರೋಧದ ನಿಲುವುಗಳು ಉಂಟಾಗಿತ್ತು. ಒಂದ್ ಕಡೆ ಟಿಪ್ಪು ಆಚರಣೆಯನ್ನ ಮಾಡಲೇಬೇಕು ಅಂತ ಹೇಳಿ ಅಂತ ಇದ್ರೆ, ಇನ್ನೊಂದು ಭಾಗದಲ್ಲಿ ಟಿಪ್ಪು ಸಮಾಜ ಅಂದ್ರೆ ಆತನ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳು ಕೂಡ ಕಂಡು ಬಂತು. ಬಟ್ ಈ ರೀತಿ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂತಹ ವಿಚಾರ ಏನಾದ್ರೂ ಬಂದಾಗ ಅದು ಮುಂದೊಂದು ದಿನ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗ್ಬಹುದು ಅನ್ಸುತ್ತೆ. ಖಂಡಿತವಾಗಿಯೂ ಮಧು, ಯಾಕಂದ್ರೆ ಈಗ ಟಿಪ್ಪು ಜಯಂತಿ ಆಚರಣೆ ಮಾಡೋ ವಿಚಾರವಾಗಿನೇ ಸಾಕಷ್ಟು ವಿವಾದಗಳು ಕೂಡ ಭುಗಿಲೆದಿತ್ತು. ಕೆಲವೊಬ್ರು ಆಚರಣೆ ಮಾಡ್ತಾರೆ, ಕೆಲವೊಬ್ರು ಆಚರಣೆ ಮಾಡಲ್ಲ. ನಮ್ಮ ಬೆಂಗಳೂರಲ್ಲೇ ತಗೊಂಡ್ರೆ ಕೂಡ ಈ KR ಮಾರ್ಕೆಟ್ ಬಳಿ ಇರುವಂತಹ KR ಮಾರ್ಕೆಟ್ ಬಳಿಯಲ್ಲಿ ಒಂದು ಟಿಪ್ಪು ಅರಮನೆ ಇದೆ, ಟಿಪ್ಪು ಕಟ್ಟಿದಂತ ಅರಮನೆ ಇದೆ. ಆ ಒಂದು ಅರಮನೆಯ ಮುಂಭಾಗದಲ್ಲಿ ಈಗಲೂ ಕೂಡ ಸಾಕಷ್ಟು ಜನರು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಆದ್ರೆ ಟಿಪ್ಪು ಜಯಂತಿ ಆಚರಣೆಗೆ ವಿರೋಧಗಳು ಕೂಡ ಕೆಲವೊಂದು ಕಡೆ ಕೇಳಿ ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಪಠ್ಯ ಪುಸ್ತಕದಲ್ಲಿ ಅವರ ವಿಚಾರಗಳನ್ನೇ ಕೈ ಬಿಡ್ತಾರೆ. ಟಿಪ್ಪು ಮಾಡಿದಂತಹ ಸಮಾಜ ಸೇವೆಗಳನ್ನ, ಅವರು ಇದ್ದಾಗ ಮಾಡಿದ ಜನರಿಗೆ ಮಾಡ್ತಾ ಇದ್ದಂತಹ ಕೆಲವೊಂದು ಸಹಾಯಗಳನ್ನ ಎಲ್ಲದನ್ನು ಕೂಡ ಕೈ ಬಿಟ್ಟಾಗ ಅದು ಆಬ್ವಿಯಸ್ಲಿ ಬಂದೇ ಬರುತ್ತೆ. ಯಾಕೆ ಈ ಪಾಠವನ್ನ ಕೈ ಬಿಟ್ಟಿದ್ರಿ? ಮತ್ತೆ ಇತಿಹಾಸವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು. ಇತಿಹಾಸ ತಿಳ್ಕೊಳ್ದೆ ಏನು ಮಾಡೋದಿಕ್ಕಾಗಲ್ಲ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಇಷ್ಟು ವರ್ಷಗಳ ಕಾಲ ಇದ್ದಂತಹ ಈ ಒಂದು ವಿಚಾರಗಳು, ಈ ಪಾಠಗಳು ಇನ್ಮುಂದೆ ಯಾಕೆ ಇರೋದಿಲ್ಲ? ಹಿಂದೂ ವಿರೋಧಿ ಅನ್ನೋ ಒಂದು ಕಾರಣವನ್ನ ಕೊಟ್ಟು ಈಗ ಈ ಒಂದು ಸಮಿತಿ ಆ ಪಾಠಗಳನ್ನ ಕೈ ಬಿಟ್ಟಿದೆ. ಹಾಗಾಗಿ ಇನ್ಮುಂದೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಪರ ವಿರೋಧ ಚರ್ಚೆಗಳು ಅವು ಬಂದೇ ಬರುತ್ತೆ. ಇನ್ನು ಅದ್ರ ಜೊತೆಗೆ ಈ ಸುಮಾರು ವಿಷಯಗಳನ್ನ ಕೂಡ ಈ ಒಂದು ಇದರಲ್ಲಿ ಕೈ ಬಿಟ್ಟಲಾಗಿದೆ. ನಮ್ಮ ಕರ್ನಾಟಕ ಏನು ಚಾರಿತ್ರಿಕ ಹಿನ್ನೆಲೆ ಅನ್ನೋ ಪಾಠದಲ್ಲಿ ಬರುವಂತಹ ಒಂದು ಕಂಟೆಂಟ್ಗಳನ್ನೆಲ್ಲದನ್ನ ತೆಗೆದುಹಾಕಿದ್ರೆ ಅದ್ರ ಜೊತೆಗೆ ಟಿಪ್ಪುಗೆ ಸಂಬಂಧಪಟ್ಟಂತಹ ಅರಮನೆ ಆಗಿರ್ಬೋದು, ಇನ್ನ ಟಿಪ್ಪುಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಫೋಟೋ ಆಗಿರ್ಬೋದು, ಅವರ ಹೋರಾಟದ ಭಾವಚಿತ್ರಗಳಾಗಿರ್ಬೋದು, ಮತ್ತೆ ಅವರು ಕಟ್ಟಿಸಿದಂತಹ ಕೆಲವೊಂದು ಸ್ಮಾರಕಗಳಾಗಿರ್ಬೋದು, ಹೀಗೆ ಎಲ್ಲದನ್ನು ಕೆಲವೊಂದು ಫೋಟೋಗಳ ಬರೀ ಕಂಟೆಂಟ್ ಏನಿದೆ ಪಠ್ಯ ಪುಸ್ತಕದಲ್ಲಿ ಕೇವಲ ಕಂಟೆಂಟ್ ಅಲ್ಲ, ಅದ್ರ ಜೊತೆಗೆ ಫೋಟೋಗಳನ್ನು ಕೂಡ ಈ ಒಂದು ಪೇಜ್ ಅಲ್ಲಿ, ಈ ಒಂದು ಪಾಠಗಳಲ್ಲಿ ಕೈ ಬಿಡಲಾಗಿದೆ. ಹಾಗಾಗಿ ಇದು ನೆಕ್ಸ್ಟ್ ಏನಾಗುತ್ತೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಇದು ಇತಿಹಾಸ ಎಲ್ರಿಗೂ ಬೇಕಿರೋದೆ. ಬಟ್ ಇವಾಗ ಈ ಹಿಂದೂ ವಿರೋಧಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಇವಾಗ ಮಾಡ್ತಾ ಇದ್ದಾರೆ. ಇನ್ನ ಟಿಪ್ಪು ಕಟ್ಟಿಸಿದಂತಹ ಕೆಲವೊಂದು ಸ್ಮಾರಕಗಳ ಅಡಿನಲ್ಲಿ ಹಿಂದೂ ದೇವಾಲಯಗಳು ಇದ್ವು, ಹಾಗಾಗಿ ನಾವು ಟಿಪ್ಪು ವಿರೋಧಿ ಅಂತ ಹೇಳ್ತೀವಿ ಅಂತ ಈ ಒಂದು ಸಮಿತಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈ ವರದಿ ಜೊತೆಗೆ ಈ ಸಮಿತಿಯ ಹೇಳಿಕೆ ಇದೆಲ್ಲವನ್ನ ಗಮನಿಸಿ ಇವಾಗ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಮಧು. ಓಕೆ ಸೌಮ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.